ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ರಂಜಿತಾ. ಸೊ ಇವತ್ತು ಬೆಂಡಿ ಫ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬೆಂಡೆಕಾಯಿನ ಮುಂಚೆನೇ ತೊಳ್ಕೊಬಿಟ್ಟು ಅದು ನೀಟಾಗೆ ಆ್ಯಕ್ಚುಲಿ ಎಳೆ ಬೆಂಡೆಕಾಯಿ ತೊಗೋಬೇಕು. ಬಲ್ತಿರೋ ಬೆಂಡೆಕಾಯಿ ಅಷ್ಟು ಚೆನ್ನಾಗಿರೋದು ಫ್ರೈಗೆ. ಮತ್ತು ನಾನು ಇಲ್ಲೊಂದೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತಂದರೆ, ನೀವು ಇನ್ನೂ ಆದಷ್ಟು ಟ್ರೈ ಮಾಡಿ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ. ಫಸ್ಟ್ ಏನು ಮಾಡಿ ಅಂತಂದರೆ, ಒಳಗಡೆ ಇರುತ್ತಲ್ಲ ಬೀಜ ಫಸ್ಟೆಲ್ಲ ತೆಗೆದುಬಿಡಿ. ಬೀಜ ಎಲ್ಲ ತೆಗೆದು ಆಮೇಲೆ ಒಂದ್ಸಲ ಫ್ರೈ ಮಾಡ್ಕೊಳ್ಳಿ. ಲೈಕ್ ಒಂದ್ಸಲ ಬಾಡಿಸ್ಕೊಂಡು ಆಮೇಲಿಂದ ನಾವು ಮಸಾಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಈ ಬೀಜ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಲೋಳೆ ಥರ ಆಗುತ್ತೆ. ನಾವು ಎಷ್ಟೇ ಬೇಯಿಸಿರೂ ಕೂಡ ಇದಾಗುತ್ತೆ. ಸೊ ನೀವು ಇಲ್ಲಿ ಕಡಲೆ ಹಿಟ್ಟು ಬದಲಾಗಿ ಇನ್ ಕೇಸ್ ನಿಮಗೆ ತುಂಬ ಕ್ರಿಸ್ಪಿ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಜಾಸ್ತಿ. ಆವಾಗ ಏನಾಗುತ್ತೆ, ಕ್ರಿಸ್ಪಿ ತುಂಬ ಜಾಸ್ತಿ ಇರುತ್ತೆ. ಬಟ್ ಹೆಲ್ತ್ ವೈಸ್ ನೋಡೋಕ್ಕೋದ್ರೆ ಕಡಲೆ ಹಿಟ್ಟು ಬೆಟರು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇದು ಯಾವ ಥರ ಅಂತಂದರೆ ತುಂಬ ವಾವ್ ಥರ ಏನು ಬಂದಿರಲಿಲ್ಲ ನಾನು ಮಾಡಿರೋ ಇದು. ಬಟ್ ನೀವು ಬೀಜ ಎಲ್ಲ ತೆಗೆದು ಮಾಡಿದ್ರೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿತ್ತಲ್ಲ, ಬಟ್ ಚೆನ್ನಾಗಿತ್ತು. ಏನು ತುಂಬ ವಾವ್ ಅಂತಲೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಅಂತಲೂ ಇಲ್ಲ, ತುಂಬ ಅವರೇಜ್ ಥರನೂ ಇರಲಿಲ್ಲ. ಚೆನ್ನಾಗೇ ಒಂದು ಲೆವೆಲಿಗೆ ಫಸ್ಟ್ ಟೈಮಿಗೆ ಚೆನ್ನಾಗೇ ಇತ್ತು. ಬಟ್ ವಾವ್ ಥರ ಅಂತಂದರೆ ಈಗ ಕ್ಯಾಂಟರಿಂಗ್ ಮಾಡೋರು ಮತ್ತು ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾರಲ್ಲ ಆ ಲೆವೆಲಿಗೆ ಬಂದಿರಲಿಲ್ಲ ಅಂತ. ಆ ಲೆವೆಲಷ್ಟು ಬಂದಿರಲಿಲ್ಲ. ಬಟ್ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾದ್ರೆ ಇಟ್ ಟೇಕ್ ಟೈಮ್ಸ್ ಅಂತಲೇ ಹೇಳ್ಬೋದು. ತುಂಬ ಟೈಮ್ ತಗೊಳ್ತು. ಅದೆಲ್ಲ ಬೀಜ ತೆಗಿಬೇಕಾಯಿತು. ಬಟ್ ನಾನು ಇಟ್ಸ್ ಓಕೆ ಅಂತ ಹಾಕಿದೆ. ಬಟ್ ಬೀಜ ಎಲ್ಲ ತೆಗೆದು ಸ್ವಲ್ಪ ಬಾಡಿಸ್ಕೋಬೇಕು. ಬಾಣಲಿಲಿ ಸ್ವಲ್ಪ ಬಾಡಿಸ್ಕೊಬಿಟ್ಟು ಅದನ್ನು ನೀಟಾಗಿ ಇನ್ನೂ ಆದಷ್ಟು ಚಿಕ್ಕದಾಗಿ ಮಾಡಿದ್ರೆ ಇನ್ನೂ ತುಂಬ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಇಲ್ಲಿ ನಾನೇನು ಮಾಡಿದೆ ಅಂತಂದರೆ, ನಾನು ಚಾಟ್ ಮಸಾಲ ಹಾಕ್ಕೊಂಡೆ. ಚಾಟ್ ಮಸಾಲ ಬದಲು ನೀವು 1 ಸ್ಪೂನು ಜೀರಿಗೆ ಮತ್ತು 1 ಸ್ಪೂನು ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಒಂದು 3-4 ಚಮಚ ಕಾರ್ನ್ಫ್ಲೋರ್. ಇನ್ನು ಉಳಿದಿದ್ದು ನಿಮಗೆ ಬಾಂಡಿಂಗ್ ಎಷ್ಟು ಬೇಕು ಅಂದರೆ ಕಲಿಸಿದಾಗ ಆ ಹಿಟ್ಟು ಯಾವುದಕ್ಕೆ ಬೇಕು ಅಂತ ನೋಡಿಕೊಂಡು ನೀವು ಕಲಿಸ್ಕೋಬೇಕು. ಕೆಲವರಿಗೆ ಸ್ವಲ್ಪ ಇದ್ರೆ ಸಾಕು. ಹಿಟ್ಟಿಗಿನ್ನ ಜಾಸ್ತಿ ಬೆಂಡೆಕಾಯ್ದು ಇಡಬೇಕು, ಫ್ಲೇವರ್ ಬೇಕು ಅಂತಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆದಷ್ಟು ಎಣ್ಣೆಲಿ ಬೇಯೋ ಥರ ಇರಲಿ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಪರವಾಗಿಲ್ಲ, ಏನೂ ಆಗೋದಿಲ್ಲ. ಫಸ್ಟು ನೀವು ಬೇಯಿಸ್ಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾವು ಐ ಫ್ಲೇಮಲ್ಲಿ ಬೇಯಿಸಿದ್ರೆ ಅಷ್ಟು ನೀಟಾಗಿ ಲೋಳೆ ಎಲ್ಲ ಹೋಗೋದಿಲ್ಲ. ನಾನು ಇದು ಫಸ್ಟು ಚೆಕ್ ಮಾಡಿದಾಗ ನಂಗೆ ಗೊತ್ತಾಯಿತು. ಫಸ್ಟು ಒಂದ್ಸಲ ಬೇಯಿಸಿದೆ. ಒಂದ್ಸಲ ಎಣ್ಣೆಯಲ್ಲಿ ಬೇಯಿಸಿದ್ದಾದಮೇಲೆ ಅದು ಲೋಳೆ ಥರ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇದು ಕೆಲವೊಂದು ನಾನು ಹೇಳಿದ್ನಲ್ಲ, ಆ ಟಿಪ್ಸ್ ಫಾಲೋ ಮಾಡಿದ್ರೆ ತುಂಬ ಕಪ್ಪುಗಾಗೋ ಥರ ಏನು ಉರಿಯೋದು ಬೇಡ. ಜಸ್ಟ್ ಒಂದು ಸ್ವಲ್ಪ ಹಸಿವು ಅಷ್ಟೇ. ಲೋಳೆ ಒಂದು ಸ್ವಲ್ಪ ಒಂದು 25% to 45% ಒಂದು ಸ್ವಲ್ಪ ಲೋಳೆ ಇದ್ದಾಗ ತೆಗೆದು ನಾವು, ಯಾಕಂತಂದರೆ ಎಣ್ಣೆಲೂ ಕೂಡ ಫ್ರೈ ಮಾಡ್ತೀವಲ್ಲ, ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಅಲ್ಲಿ ಸ್ವಲ್ಪ ಲೋಳೆ ಕಡಿಮೆ ಇರುತ್ತೆ. ಸೊ ಎಣ್ಣೆಲಿ ಫ್ರೈ ಮಾಡಿದಾಗ ಅದು ಇನ್ನೂ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಮೈದಾ ಹಿಟ್ಟು ಕೂಡ 1-2 ಸ್ಪೂನು ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡ್ರೆ ಆ ಕ್ರಿಸ್ಪಿನೆಸ್ ಬರೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಎಲ್ಲ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಆ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಕೆಲವೊಂದು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಈ ಥರ ಆಲ್ಟ್ರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಐಡಿಯಾಸ್ ಬರುತ್ತೆ. ಬಟ್ ಸ್ಟಾರ್ಟಿಂಗ್ ಟ್ರೈ ಮಾಡ್ಬೇಕಾದ್ರೆ ಅದೆಲ್ಲ ಯೋಚನೆ ಬರೋದಿಲ್ಲ. ಆಲ್ಮೋಸ್ಟ್ ನೀವು ಯಾವುದಕ್ಕೆ ಆಗಲಿ ಬೋಂಡ ಅಥವಾ ಬಜ್ಜಿ ಈ ಥರ ಫ್ರೈಸ್ ಮಾಡ್ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆ ಕ್ರಿಸ್ಪಿನೆಸ್ ಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅಕ್ಕಿ ಹಿಟ್ಟಾಗಿರ್ಬೋದು, ಈ ಮೈದಾ ಏನು ಮಾಡುತ್ತೆ ಅಂತಂದರೆ ಅದು ಲೇಯರ್ ಥರ ಕ್ರಿಸ್ಪಿನೆಸ್ ಕೊಡುತ್ತೆ. ಈ ಕಡಲೆ ಹಿಟ್ಟು ಜಸ್ಟ್
ಡೀಪ್ ಫ್ರೈ ಮಾಡಿದ್ರೆ ಈರುಳ್ಳಿ ಬಜ್ಜಿ ಎಲ್ಲ ಮಾಡಬೇಕಾದ್ರೆ ಅದೊಂದು ತಿಕ್ಕ ಸ್ಟ್ರೆಚ್ಚರ್ ಕೊಡುತ್ತೆ, ಅದು ಒಂದಿಷ್ಟು ಸ್ಮೂತ್ನೆಸ್ ಬರುತ್ತೆ ಡೀಪ್ ಫ್ರೈ ಮಾಡಿದ್ರು ಕೂಡ. ಬಟ್ ಮೈದಾ ಲೈಕ್ ಕೆಲವೊಂದು ಮಿನಿಟಲ್ಲೇ ಅದು ಆ ಕ್ರಂಚಿನೆಸ್ ಅಂತಾರಲ್ಲ, ಆ ಕ್ರಂಚಿನೆಸ್ ಕೊಡೋದಕ್ಕೆ ಮೈದಾ ಬೆಟರ್. ಬಟ್ ಹೆಲ್ತ್ ವೈಸ್ ನೋಡ್ಕೊಂಡ್ರೆ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದು ಬೇಗ ಡೈಜೆಷನ್ ಆಗೋದಿಲ್ಲ, ಮತ್ತು ಕೊಲೆಸ್ಟ್ರಾಲ್ ಮತ್ತು ಅವೆಲ್ಲ ಜಾಸ್ತಿ ಮಾಡುತ್ತೆ. ಅದಕ್ಕೋಸ್ಕರ ಎಣ್ಣೆನ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ. ಕಡಲೆ ಹಿಟ್ಟು ಮಾಡುತ್ತೆ, ಬಟ್ ಹೆಲ್ತ್ ವೈಸ್ ನೋಡ್ಕೊಳ್ಳೋಕೆ ಮನೇಲಿ ನೀವು ಕಡಲೆ ಹಿಟ್ಟು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಖಾರದ ಪುಡಿನ ಯೂಸ್ ಮಾಡಿ, ಒಂದು ಚಮಚ ಮಾಡುತ್ತೆ. ಬಟ್ ಮೆಣಸು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಮೆಣಸು ಒಂದು ಸ್ಪೂನ್ ಬೇಡ, ಅರ್ಧ ಸ್ಪೂನ್, ಮತ್ತು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು. ಯಾಕಂತಂದರೆ ಈ ಲೈಕ್ ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆಲ್ಲ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಬಟ್ ಮನೇಲೇ ಮಾಡಿರೋದಾದ್ರೆ ಹೊಟ್ಟೆ ಉರಿ ಇರೋದಿಲ್ಲ. ಬಟ್ ನೀವು ಔಟ್ಸೈಡ್ ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ, ಈಸ್ಟರ್ನ್ ಅಥವಾ MTR, ಆಚಿ, ಎನಿ ಬ್ರ್ಯಾಂಡ್ಸ್, ಯಾವ ಬ್ರ್ಯಾಂಡ್ಸ್ ತೊಗೊಂಡ್ರೂ ಕೂಡ ಹೊಟ್ಟೆ ಉರಿ ಬಂದೇ ಬರುತ್ತೆ. ಲೈಕ್ ಹೊರ್ಗಡೆ ಮಾಡಿರೋ ಮಸಾಲ, ಬಟ್ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಅಷ್ಟಿದಿರೋದಿಲ್ಲ. ನಾನು ಈ ಬೈಂಡಿಂಗ್ ಬರಲಿ ಅಂತೇಳಿ ಮೊಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಲೈಕ್ ಮೊಟ್ಟೆ ಹಾಕೊಂಡ್ರೆ ನಾವೀಗ ನಾನ್ ವೆಜ್ಗೆಲ್ಲ ಮಾಡಬೇಕಾದ್ರೆ ಆ ಬೈಂಡಿಂಗ್ ಬರುತ್ತಲ್ಲ, ಆ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ, ಒಂದಾಗೋದಿಲ್ಲ ಅಂಥೇಳಿ. ಇನ್ನೊಂದೇನು ಗೊತ್ತಾ, ನೀವು ಈಗ ಜೀರಿಗೆ ಆಗಲಿ ಏನೇ ಆಗಲಿ ಅದನ್ನು ಸ್ವಲ್ಪ ಅಜ್ವಾನಿ ಗೊತ್ತಿಲ್ಲ, ಸ್ವಲ್ಪ ಅದು ಲೈಕ್ ನಾವು ತಿನ್ಬೇಕಾದ್ರೆ ಬಾಯಿಗೆ ಸಿಗ್ತಾ ಇದ್ದರೆ ಲೈಕ್ ತರಿ ಥರ ಇದ್ದರೆ ಮಿಕ್ಸಿಲಿ ಪೌಡರ್ ಮಾಡ್ಕೊಳ್ತೀರ ಅಂತಂದರೆ ಒಂದು ಸ್ವಲ್ಪ ಲೈಕ್ ಒಂದು ಮುಕ್ಕಾಲು ಭಾಗ ಮಾತ್ರ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡ್ರೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆ ಜೀರಿಗೆದು ಫ್ಲೇವರ್ಸ್ ಎಲ್ಲನ ತುಂಬ ಪುಡಿ ಆದರೆ ಅದರಲ್ಲೇ ಮಿಕ್ಸ್ ಆಗಿಬಿಡುತ್ತೆ. ಬಟ್ ಅದು ಬಾಯಿಗೆ ಲೈಕ್ ಇದ್ರ ಮಧ್ಯೆ ಎಲ್ಲ ಸಿಗುತ್ತಲ್ಲ, ಈರುಳ್ಳಿ ಬಜ್ಜಿಲಿ ಅಜ್ವಾನಿ ಮತ್ತು ಜೀರಿಗೆ ಎಲ್ಲ ಸಿಗುತ್ತಲ್ಲ, ಅಜ್ವಾನಿ ಈರುಳ್ಳಿ ಬಜ್ಜಿಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅದು ತಿನ್ಬೇಕಾದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅದೇ ಥರನೂ ಕೂಡ ನೀವು ಮಾಡ್ಕೋಬೋದು. ನಾನು ಮುಂಚೆನೇ ಒಂದು ಸ್ವಲ್ಪ ಬಾಂಡಿನ ಬಿಸಿಗಿಟ್ಟೆ, ಇದು ಆಮೇಲಿಂದ ಎಣ್ಣೆ ಹಾಕ್ತಿದ್ದೆ. ಜಸ್ಟ್ ತೊಳೆದಿಟ್ಟಿರ್ತೀನಿ, ನೀರಿನ ಅಂಶ ಎಲ್ಲ ಇರೋದೆ ಅಂತ ಹೇಳಿ ಫಸ್ಟು ನಾವು ಯಾವ ಪಾತ್ರೆ ತೊಳೆದ್ರೂ ಇನ್ನೊಂದ್ಸಲಿ ಮತ್ತೆ ತೊಳ್ಕೊಂಡು ಆಮೇಲಿಂದ ಯೂಸ್ ಮಾಡೋದು. ಅದೆಲ್ಲ ಫುಲ್ ಡ್ರೈ ಆದಮೇಲೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಮುಳುಗಬೇಕು, ನಾವು ಬಿಡಿಯಾಗಿ ಹಾಕ್ಕೋಬೇಕು ಆದಷ್ಟು. ನೀವು ಇಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಯೂಸ್ ಮಾಡ್ಬೋದು. ಲೈಕ್ ನೀವು ಒಂದು ಸ್ವಲ್ಪ ಅದನ್ನು ಕಲಿಸ್ಬಿಟ್ಟು ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಲೈಕ್ ಅದಿನ್ನೂ ಬೈಂಡಿಂಗ್ ಚೆನ್ನಾಗಿ ಬರುತ್ತಲ್ಲ, ಆವಾಗಲೂ ಕೂಡ ಮಾಡ್ಬೋದು. ಬಟ್ ಮೊಟ್ಟೆ ಹಾಕೋದ್ರಿಂದ ಮ್ಯಾರಿನೇಟ್ ಮಾಡಿ ಕೂಡ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂದು 5-10 ಮಿನಿಟ್ಸ್ ಜಾಸ್ತಿ ಲೈಕ್ ಚಿಕನ್ ಅಥವಾ ಮಟನ್ ಏನಾದ್ರು ಫ್ರೈ ಮಾಡಬೇಕಾದ್ರೆ ಅಷ್ಟೊಂದು ಅರ್ಧ ಗಂಟೆ ಎಲ್ಲ ಬೇಡ, ಒಂದು 5 ಮಿನಿಟ್ಸ್ ಇಟ್ಟರು ಕೂಡ ನಿಮಗೆ ಅದು ಮಸಾಲೆ ಎಲ್ಲ ಇಟ್ಕೊಂಡು ನೀಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಫಸ್ಟೊಂದು ನೋಡಿ, ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟಾಗ ಅದು ನೀಟಾಗಿ ಬೇಯೋದಿಲ್ಲ. ಬೆಂಡೆಕಾಯಿ ಬೇಯೋದಕ್ಕೆ ಇನ್ ಕೇಸ್ ನೀವು ಫ್ರೈ ಮಾಡ್ಕೊಂಡಿದ್ರೆ ಓಕೆ ಹೈ ಫ್ಲೇಮಲ್ಲಿ ಇಟ್ಟರೆ. ಬಟ್ ನೀವು ಫ್ರೈ ಮಾಡ್ಕೊಳ್ಳೋದಲ್ಲೇ ಹಸಿಗೆ ಎಲ್ಲ ಮಸಾಲ ಹಾಕಿ ಮಾಡ್ತಿದ್ವಿ ಅಂತಂದರೆ ಹೈ ಫ್ಲೇಮಲ್ಲಿ ಬೇಯಿಸೋದು ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಅದು ಲೋಳೆ ಥರ ಇರುತ್ತೆ. ಮತ್ತು ಇನ್ನೊಂದು ಟ್ರೈ ಮಾಡ್ತೀನಿ. ಲೈಕ್ ತುಂಬ ಲೈಕ್ ನಾವು ಸಾಂಬಾರಿಗೆಲ್ಲ ಫ್ರೈ ಮಾಡ್ತೀವಲ್ಲ ಅಷ್ಟು ಬೇಡ, ಒಂದು 25-50% ಮಾಡಿದ್ರು ಲೋಳೆ ಕಡಿಮೆ ಆಗುತ್ತೆ. ಆ್ಯಕ್ಚುಲಿ ಇನ್ನೂ ವೆರೈಟಿ ಟ್ರೈ ಮಾಡಬೇಕು. ಲೈಕ್ ಬೆಂಡಿ ಫ್ರೈ ಅಂತೂ ಅಲ್ಟಿಮೇಟ್ ಆಗಿರುತ್ತೆ, ಮದುವೆಲೆಲ್ಲ ಕೊಡ್ತಾರಲ್ಲ ಆ ಥರ ಟ್ರೈ ಮಾಡಬೇಕು. ಇಟ್ಸ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಗೋಲ್ಡನ್ ಅಲ್ಲ, ಲೈಟ್
ಕ್ರೀಮ್ ಕಲರ್ ಬರುತ್ತಲ್ಲ ಅಷ್ಟು ಸಾಕು. ತುಂಬ ನಿಮಗೆ ಡೀಪ್ ಫ್ರೈ ಇಷ್ಟ ಆಗೋರಾದರೆ ಪರವಾಗಿಲ್ಲ, ಕೆಲವರಿಗೆ ತುಂಬ ಡೀಪ್ ಫ್ರೈ ಮಾಡಿದ್ರೆ ಇಷ್ಟ ಆಗೋದಿಲ್ಲ. ನೋಡಿ ಈ ಥರ ಬಿಡಿಯಾಗಿ ಹಾಕಬೇಕು. ಇದೇ ಥರನ ಕೂಡ ನಾವು ಹಾಗಲಕಾಯಿ ಮತ್ತು ಬಾಳೆಕಾಯಿ, ಆಲೂಗೆಡ್ಡೆ ಇದು ಫ್ರೈ ಮಾಡಿ ಚಿಪ್ಸ್ ಎಲ್ಲ ಮಾಡ್ಕೋಬೋದು. ತುಂಬ ಸ್ಲೈಸ್ ತುಂಬ ಚಿಕ್ಕದಾಗಿ ಬಂದಷ್ಟು ಲೈಕ್ ಈ ಫ್ರೈಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ನಾಟ್ ಟೂ ಮಚ್ ಹೆಲ್ದಿ ಅಲ್ಲ, ಬಟ್ ಓಕೆ ಈ ಥರ ಅಕೇಶನ್ಸ್ಗಲಿ ಮತ್ತು ಭಾನುವಾರ, ನಾನು ಆ್ಯಕ್ಚುಲಿ ಭಾನುವಾರ ನಾನ್ ವೆಜ್ ಮಾಡಿರಲಿಲ್ಲ ಅಂತೇಳಿ ಈ ಥರ ಮಾಡ್ಕೊಂಡಿದ್ದು. ಲೈಕ್ ಒಂದು ವಾರ ಸ್ಕಿಪ್ ಮಾಡಿ ಇನ್ನೊಂದು ವಾರ ನಾನ್ ವೆಜ್ಜು, ಒಂದು ವಾರ ಸ್ಕಿಪ್ ಮಾಡಿದಾಗ ಈ ಥರ ವೆಜ್ಜಲ್ಲೇ ವೆರೈಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಅದೇನೋ ಇರುತ್ತಲ್ಲ ಭಾನುವಾರ ಲೈಕ್ ನಾನ್ ವೆಜ್ ಡೇ ಥರ, ಆ ಟೈಮಲ್ಲಿ ಈ ಥರ ರೀಪ್ಲೇಸ್ ಮಾಡ್ಕೋಬೋದು. ಯಾಕಂತಂದರೆ ನಾನ್ ವೆಜ್ಜು ಕೂಡ ಲೈಕ್ ನಾವು ಬ್ಯಾಕ್ ಟು ಬ್ಯಾಕ್ ಜಾಸ್ತಿ ತಿಂತಾಯಿದ್ರೆ ವಾರದಲ್ಲಿ 3 ಸಲ 4 ಸಲ, ಅಂದರೆ ಎಲ್ಲರ ಮನೇಲಿ ಹೋದಾಗೂ ಆಲ್ಮೋಸ್ಟು ಸ್ವೀಟ್ ಎಲ್ಲ ಕಡಿಮೆನೇ ಮಾಡೋದು, ಎಲ್ಲ ನಾನ್ ವೆಜ್ಜೇ ಮಾಡ್ತಾರೆ. ಲೈಕ್ ನಾನ್ ವೆಜ್ಜು ತಿನ್ನೋ ಇದರಲ್ಲಿ ಲೈಕ್ ಗೌಡಾಸು ಅವರೆಲ್ಲನ ನಾನ್ ವೆಜ್ಜೇ, ಲೈಕ್ ಕ್ಷತ್ರಿಯರು ಅಂತಾರಲ್ಲ ಅವರೆಲ್ಲ ನಾನ್ ವೆಜ್ಜೇ ಮಾಡ್ತಾರೆ. ಸ್ವೀಟ್ ಎಲ್ಲ ಕಡಿಮೆನೇ ಮಾಡ್ತಾರೆ. ಕೆಲವರು ಮಾಡ್ತಾರೆ, ಲೈಕ್ ಶ್ರಾವಣ ಕಾರ್ತಿಕ ಮಾಸದಲ್ಲಿ ತಿನ್ನೋಲ್ಲ ಆ ಟೈಮಲ್ಲಿ ಮಾಡ್ತಾರೆ. ಬಟ್ ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಬೇಗ ಗೋವಿತ ರೊಟೀನ್ ಅಂತ ಹೇಳಿ ಬೇಗ ಆಗೋದು ನಾನ್ ವೆಜ್ ಅಂತ. ನಾನ್ ವೆಜ್ಜಿಗೆ ಲೈಕ್ ಅಡಿಕ್ಟ್ ಅಂತಲೇ ಹೇಳ್ಬೋದು ಎಲ್ಲರೂ. ಎಲ್ಲರ ಮನೆಯಲ್ಲೂ ನಾನ್ ವೆಜ್ ಜಾಸ್ತಿ ಮಾಡ್ತಾಯಿರ್ತಾರೆ. ಸೊ ಅದಕ್ಕೋಸ್ಕರ ಲೈಕ್ ನಾನ್ ವೆಜ್ ಡೈಜೆಷನ್ಗೆ ತುಂಬ ಟೈಮ್ ತಗೊಳುತ್ತೆ. ಲೈಕ್ 72 hours 48 hours. ಚಿಕನ್ನು ಅವೆಲ್ಲ ಮಟನ್ ಅಂತೂ ತುಂಬ ಟೈಮ್ ತಗೊಳುತ್ತೆ, 72 hours ಅಷ್ಟು ತುಂಬ ಲೈಕ್ ನಮ್ಮ ಹೊಟ್ಟೆಲಿ ಫುಲ್ ಡೈಜೆಸ್ಟ್ ಆಗೋದಕ್ಕೆ. ಅದು ತುಂಬ ಫ್ಯಾಟ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಲೈಕ್ ನಾವು ತಿಂದು 2-3 ಅಥವಾ 1 ವೀಕ್ ಗ್ಯಾಪ್ ಆದರೂ ಕೊಡಬೇಕು, ಅಥವಾ 1 ವೀಕ್ ಮೇಲೆ ಒಂದು ಸ್ವಲ್ಪ 10 days ಆದರೂ ಗ್ಯಾಪ್ ಕೊಟ್ಟು ಲೈಕ್ ಬ್ಯಾಕ್ ಟು ಬ್ಯಾಕ್ ತಿಂದಿರ್ತೀವಲ್ಲ, ಅದಕ್ಕೋಸ್ಕರ ಈ ಥರ ವೆಜ್ಜಲ್ಲೇ ನಾವು ಆದಷ್ಟು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಮದುವೆಯಲ್ಲಂತೂ ವೆರೈಟಿ ಪಲ್ಯಸ್ ಎಲ್ಲ ಮಾಡ್ತಿರ್ತಾರೆ, ಅದೆಲ್ಲ ಕೂಡ ಟ್ರೈ ಮಾಡಬೇಕು. ಅದು ಕೂಡ ಒಂದು ಸಲ ಟ್ರೈ ಮಾಡ್ತೀನಿ. ಅದನ್ನು ನಮ್ಮ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಇಟ್ಸ್ ತುಂಬ ಬೆನಿಫಿಟ್ ಇರುತ್ತೆ. ಮತ್ತು ಇದು ಪಲ್ಯಸ್ ಇರ್ಬೋದು, ಲೈಕ್ ಹುಳ್ಳಿಕಾಯಿ ಪಲ್ಯನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆ ಬೀಜದಿಂದ ಮಾಡ್ತಾರಲ್ಲ ಸಲಾಡ್ಸ್, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಇದ್ದಾವೆ. ನಾನ್ ವೆಜ್ಜಲ್ಲಿ ನಾನ್ ವೆಜ್ಜಲ್ಲೂ ಇದ್ದಾವೆ, ಬಟ್ ವೆಜ್ಜಲ್ಲಿ ನಾವು ತುಂಬ ಐಟಮ್ಸ್ ಮಾಡ್ಬೋದು ಈ ಥರ ಫ್ರೈಸ್ ಎಲ್ಲ ಮಾಡೋದ್ರಿಂದ. ನೋಡಿ ನಾನು ಈಗ ಮೀಡಿಯಮ್ ಫ್ಲೇಮಲ್ಲಿ ಇದು ತುಂಬ ಟೈಮ್ ತಗೊಳುತ್ತೆ ಸ್ವಲ್ಪ ಬೇಯೋದಕ್ಕೆ. ತುಂಬ ಅಂತಂದರೆ ಲೈಕ್ ಜಾಸ್ತಿ ಅಲ್ಲ, ನಾರ್ಮಲ್ ಬಜ್ಜಿ ಥರನೇ ಸ್ವಲ್ಪ ಟೈಮ್ ತಗೊಳುತ್ತೆ. ಲೈಕ್ ನಾವು ಹಿಂಗೆ ಮುರಿದಾಗ ಅದು ಕ್ರಂಚಿ ಥರ ಇರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಆಲ್ಮೋಸ್ಟ್ 250 grams ಮಾಡಿದ್ದೆ. ಜಸ್ಟ್ ನಾನು ಎಷ್ಟು ಒಂದೆರಡು ಮದುವೆ ಕಡಿಮೆನೇ ಹೋಗಿರೋದು, ಬಟ್ ಹೋದಂಗೆಲ್ಲ ಬೆಂಡಿ ಫ್ರೈ ಅದೆಲ್ಲ ಇರೋದು. ಇನ್ನೊಂದು ಥರನೂ ಮಾಡ್ತಾರೆ, ಲೈಕ್ ಅದನ್ನು ಮಧ್ಯದಲ್ಲಿ ಮಾತ್ರ ಹೋಳು ಮಾಡಿಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಅದರಲ್ಲಿ ಮಸಾಲ ಇಟ್ಟು ಫ್ರೈ ಮಾಡೋದು, ಲೈಕ್ ತವಾ ಫ್ರೈ ಥರ. ಅದು ಕೂಡ ಟ್ರೈ ಮಾಡಬೇಕು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಲೈಕ್ ಮಧ್ಯದಲ್ಲಿ ಬೆಂಡೆಕಾಯಿ ಮಧ್ಯದಲ್ಲಿ ಬೀಜ ಮತ್ತು ಲೋಳೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಮಸಾಲ ಇಟ್ಬಿಟ್ಟು ಫ್ರೈ ಮಾಡೋದು, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಅದೆಲ್ಲ ತವಾದಲ್ಲಿ ಮಾಡೋದು ಸಾಕು, ಅದೆಲ್ಲ ತವಾದಲ್ಲಿ ಮಾಡೋದು. ಲೈಕ್ ಅದನ್ನು ಕೂಡ ಒಂದ್ಸಲ ಫ್ರೈ ಮಾಡಿಕೊಂಡು ಆಮೇಲಿಂದ ಮಸಾಲ ಇಟ್ಟು ಲೈಕ್ ಈ ಜೀರಿಗೆ ಮತ್ತು ಮೆಣಸು
ಇದು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಕೂಡ ಏನಾದರೂ ಫ್ರೈ ಮಾಡಿರ್ತಾರೆ ಅನ್ನೋ ಗೊತ್ತಿಲ್ಲ, ಬಟ್ ಅದನ್ನ ಸರಿ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಬೆಂಡಿ ಫ್ರೈ. ಒಂದು 2-3 ಟೈಮ್ಸ್ ಏನೋ ಮಾಡಿ ತೋರಿಸಿದ್ದೀನಿ. ಸೊ ಎಸ್, ಇನ್ನೊಂದೇನು ಗೊತ್ತಾ, ಈಗಂತೂ ನಾನ್ ವೆಜ್ಜಲ್ಲಿ ನಾವು ಕರ್ಬೇವಿನ ಸೊಪ್ಪಂತೂ ತುಂಬ ಯೂಸ್ ಮಾಡ್ತಿದ್ದೀವಿ. ಅದು ಕೂಡ ತುಂಬ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಲೈಕ್ ಕರ್ಬೇವಿನ ಸೊಪ್ಪು ಹಾಕಿ ಪೆಪ್ಪರ್ ಫ್ರೈ ಮಾಡ್ತಾರೆ, ಅದೊಂದು ಸಖತ್ತಾಗಿರುತ್ತೆ. ಪೆಪ್ಪರ್ ಫ್ರೈಗೆ ಅಂತಲ್ಲ, ಎಲ್ಲರಿಗೂ ಕೂಡ ಯೂಸ್ ಮಾಡ್ಬೋದು. ಸ್ವಲ್ಪ ಯೂಸ್ ಮಾಡೋದ್ರಿಂದ ಲೈಕ್ ಕರ್ಬೇವಿನ ಸೊಪ್ಪು ಅದೆಲ್ಲ ತುಂಬ ಕಡಿಮೆಲೂ ಸಿಗುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ಲೈಕ್ ಏರ್ಗಾಗಿರ್ಬೋದು, ಸ್ಕಿನ್ಗಾಗಿರ್ಬೋದು, ಲೈಕ್ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಕರ್ಬೇವಿನ ಸೊಪ್ಪಿಂದ. ಕಣ್ಣಿಗೆ ಏರ್ ಗ್ರೇ ಆಗದೆ ಇರೋದಕ್ಕೆ ಮತ್ತು ಏರ್ ಗ್ರೋತ್ ಜಾಸ್ತಿ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಇಂಡೈರೆಕ್ಟಾಗಿ ನಾವು ಸಾರಿನ ಜೊತೆ ಅಷ್ಟೇ ಅಲ್ಲದೆ ಈ ಥರ ನಾನ್ ವೆಜ್ಜಿಗೂ ಜಾಸ್ತಿ ಲೈಕ್ ಕೊರಿಯಂಡರ್ ಹೆಂಗೆ ಯೂಸ್ ಮಾಡ್ತೀವೋ ಒಂದೊಂದು ರೆಸಿಪೀಸ್ಗೆ ಕೊರಿಯಂಡರ್ ಬದಲು ಕರಿ ಲೀವ್ಸ್ನ ಯೂಸ್ ಮಾಡ್ತಾರೆ. ತುಂಬ ಜಾಸ್ತಿ ಅಲ್ಲ, ಲೈಕ್ ಇಷ್ಟು ಕ್ವಾಂಟಿಟಿಲಿ ಹಾಕಿದ್ರೆ ಲೈಕ್ ಅದು ಕೊರಿಯಂಡರ್ಗಿನ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೈಸ್ಗೆಲ್ಲ. ಫ್ರೈಸ್ ಅಂದರೆ ನೀವು ಜಾಸ್ತಿ ಲೈಕ್ ಈ ಥರ ಡೀಪ್ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಲೈಕ್ ತವಾದಲ್ಲಿ ಫ್ರೈ ಮಾಡ್ತೀವಲ್ಲ ಆ ಥರ ಚಿಕನ್ ಮಟನ್ಗೆಲ್ಲ ಆ ಥರನೂ ಕೂಡ ಮಾಡ್ಬೋದು. ಕರ್ಬೇವಿನ ಸೊಪ್ಪಂತೂ ನಾನು ಟ್ರೈ ಮಾಡಿರೋದ್ರಿಂದ ಹೇಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಲೈಕ್ ಪೆಪ್ಪರ್ ಫ್ರೈ, ಇದು ಲೈಕ್ ಗಾರ್ಲಿಕ್ ಚಿಕನ್ ಮಾಡ್ತೀವಲ್ಲ, ಗಾರ್ಲಿಕ್ ಫ್ರೈ ಮಾಡಿ, ಗಾರ್ಲಿಕ್ ಚಿಕನ್ ಥರನೇ ಇದ್ರೂ ಲೈಕ್ ಕರಿ ಲೀವ್ಸ್ದಿಂದ ನಾವು ಪೆಪ್ಪರು ಕರಿ ಲೀವ್ಸ್ ಎಲ್ಲ ಹಾಕಿ, ನಾನು ಸ್ವಲ್ಪ ಸೋಯಾ ಸಾಸ್ ಹಾಕ್ತೀನಿ ಮತ್ತು ಅದಕ್ಕೆ ಕಾರ್ನ್ಫ್ಲೋರ್ ಹಾಕ್ತಾರೆ ಸ್ವಲ್ಪ ಹಾಕಿ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಗಿತ್ತು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಸೂನ್.